ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಭೂ ಕಬಳಿಕೆಯ ಆರೋಪ ಕೇಳಿಬಂದಿದೆ. ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಸರ್ವೆ ಕಾರ್ಯ ಸಹ ಆಗ್ತಾ ಇದೆ. ಹೈಕೋರ್ಟ್ ಆದೇಶದಂತೆ ಆಗ್ತಾ ಇರುವಂತಹ ಸರ್ವೆ ಕಾರ್ಯ ಇದು. ಹೈಕೋರ್ಟ್ ಆದೇಶ ನೀಡಿತ್ತು ಕಂದಾಯ ಇಲಾಖೆಗೆ, ಹಾಗಾಗಿ ಸರ್ವೆ ಮಾಡಲಾಗ್ತಾ ಇದೆ. ನಿನ್ನೆಯಿಂದ ಕೇತಗಾನಹಳ್ಳಿ ಬಳಿ ನಡೀತಾ ಇರುವಂತಹ ಸರ್ವೆ. ಕುಮಾರಸ್ವಾಮಿ ತೋಟದಲ್ಲಿ ಕಂದಾಯ ಇಲಾಖೆ ಸರ್ವೆ ನಡೆಸ್ತಾ ಇದೆ. ನಿನ್ನೆಯಿಂದ ರೆವಿನ್ಯೂ ಇನ್ಸ್ಪೆಕ್ಟರ್ ಪ್ರಕಾಶ್ ನೇತೃತ್ವದಲ್ಲಿ ಸಮೀಕ್ಷೆಯಾಗ್ತಾ ಇದೆ. ಜಮೀನಿನ ಮೂಲ ಮಾಲೀಕರನ್ನ ಕರೆಸಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಸರ್ವೆ ನಂಬರ್ 7, 8ರಲ್ಲಿರುವಂತಹ ಕುಮಾರಸ್ವಾಮಿ ಅವರ ತೋಟ, ಬಿಡದಿಯ ಕೇತಗಾನಹಳ್ಳಿಯಲ್ಲಿರುವಂತಹ ಎಚ್.ಡಿ.ಕೆ ತೋಟದಲ್ಲಿ ಈಗ ಸರ್ವೆ ಕಾರ್ಯ ಆಗ್ತಾ ಇದೆ. ಹೈಕೋರ್ಟ್ ಚಾಟಿ ಬೀಸಿದ ನಂತರದಲ್ಲಿ ಈಗ ಕಂದಾಯ ಇಲಾಖೆ ಸರ್ವೆ ಮಾಡೋದಕ್ಕೆ ಮುಂದಾಗಿದೆ. ಈಗಾಗಲೇ ಸರ್ವೆ ಕಾರ್ಯ ಸಹ ಆಗ್ತಾ ಇದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಭೂ ಕಬಳಿಕೆಯ ಆರೋಪವನ್ನ ಈಗ ಎದುರಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಇದಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ಎಲ್ಲ ರಾಜಕೀಯ ಮಾಡ್ತಾ ಇದ್ದಾರಷ್ಟೇ ಅನ್ನುವಂತಹ ಮಾತುಗಳನ್ನೇ ಅವತ್ತಿಂದ ಸಹ ಹೇಳ್ತಾ ಬರ್ತಾ ಇದ್ದಾರೆ. ಅದರ ಮಧ್ಯೆ ಈಗ ಹೈಕೋರ್ಟ್ ಆದೇಶದಂತೆ ಸರ್ವೆ ಕಾರ್ಯ ಸಹ ಆಗ್ತಾ ಇದೆ. 14 ಎಕರೆ ಸರ್ಕಾರಿ ಜಮೀನು ಕಬಳಿಕೆಯ ಆರೋಪವನ್ನ ಎದುರಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಹೈಕೋರ್ಟ್ ಸೂಚನೆಯಂತೆ ಕಂದಾಯ ಇಲಾಖೆ ಈಗ ಸರ್ವೆ ಸಹ ಮಾಡ್ತಾ ಇದೆ. ಕುಮಾರಸ್ವಾಮಿ ವಿರುದ್ಧ ದೂರನ್ನ ನೀಡಿದ್ರು ಜಿ ಮಾದೇಗೌಡ ಅವರು. ಆ ದೂರಿನ ಅನ್ವಯ ಹೈಕೋರ್ಟ್ ಚಾಟಿ ಬೀಸಿದ ನಂತರ ಈಗ ಕಂದಾಯ ಇಲಾಖೆ ಸರ್ವೆ ಮಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.